ಬರೋರೆ ಬರೋರೆ ಬಂದ 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 ಕಿಂದರಿ ಜೋಗಿ ಹಾ ಕಿಂದರಿ ಜೋಗಿ ಬರೋರೆ ನಾನು ಕಿಂದರಿ ಜೋಗಿ ಅಲ್ಲ ನಿಮ್ಮ ಪ್ರೇಮ ಪೂಜಾರಿ ಬರೋರೆ ನಾನು ಪೂಜಾರಿ ಇದ್ದಂಗೆ ನೀವು ಗರ್ಭಗುಡಿಲಿರೋ ದೇವಿ ಇದ್ದಂಗೆ ದೇವ್ರನ್ನ ಪೂಜಿಸೋತಾನೆ ಪೂಜಾರಿ ಕೆಲಸ ಜಾನಿ ಅವರೇ ನೀವ್ ಯಾನ್ ಹೇಳ್ತಿದ್ದೀರ ನಂಗೆ ಒಂದಿತ್ತು ಅಂಡರ್ಸ್ಟ್ಯಾಂಡ್ ಆಯ್ತಾ ಇಲ್ಲ ಬರೋರೆ ಅದು ಅಂಡರ್ಸ್ಟ್ಯಾಂಡ್ ಅಲ್ಲ ಅಂಡರ್ಸ್ಟ್ಯಾಂಡ್ ಹಿಂಗೆ ಬಿಟ್ರ ಅಣ್ಣ ಅಪ್ಪನವ್ರನ್ನು ಜಾರು ಹಿಡಿತಾರೆ ಜೋಡ್ಲಿ ಏಟ್ನು ತಿಂತಾರೆ ಅಲ್ಲ ಅಣ್ಣ ಅಪ್ಪನವ್ರೆ ಒತ್ತರ ಅಟ್ಟಿಲಿ ತೊಳೆಯೋದು ಬೆಳಗೋದು ಕೆಲಸ ಮಾಡೋದು ಬಿಟ್ಬಿಟ್ಟು ಈ ತರ ಹಳ್ಳಿ ಹೆಣ್ಣಿನ ಜೊತೆಗೆ ಬಂದು ಅಲ್ಟ ಹೊಡಿತಿದಾರಲ್ಲ ನಿಮಗೆ ನಾಚಿಕೆ ಆಗಲ್ವಾ? ಗೌಡ್ರೆ ತೊಳೆಯೋದು ಬಳೆಯೋದು ಮಾಡೋದಕ್ಕೆ ನಾನೇನ್ ಮನೆ ಕೆಲಸದವನೇನ್ರಿ? ಅದಕ್ಕಿಂತ ಒಂದು ಗ್ರೇಡ್ ಜಾಸ್ತಿ. ನನ್ನ ಯೋಗ್ಯತೆ ಬಗ್ಗೆ ನೀವೇನ್ರಿ ಮಾತಾಡ್ತೀರಾ? ನಿಮ್ ಯೋಗ್ಯತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಓ ಅಣ್ಣಪ್ಪನವ್ರಿ, ನನ್ನ ಯೋಗ್ಯತೆ ಬಗ್ಗೆ ಮಾತಾಡಕ ನಿಮ್ಗೆ ಯಾವ ಯೋಗ್ಯತೆ ಇದ್ದದು? ಹಿಂಗೆ ಮಾತಾಡ್ರೆ ಸರಿ ಇರಲ್ಲ ನೋಡಿ. ಮಾತಾಡ್ತೀನ್ರಿ, ಏನ್ರಿ ಮಾಡ್ತೀರಾ? ಆಫ್ಟರ್ ಆಲ್ ಕಿತ್ತೋಗಿರೋ ಪಟ್ಟಿ ಚಡ್ಡಿ ಬನ್ನಿ ಮರ ನಿಮ್ಗೆ ಎಷ್ಟು ಇರ್ಬೇಕಾದ್ರೆ ಜೀನ್ಸ್ ಮೇಲೆ ಒಂದು ಟೀ ಶರ್ಟ್ ಅದ್ರ ಮೇಲೆ ಶರ್ಟ್ ಹಾಕೋ ನನಗೆ ಎಷ್ಟು ಇರ್ಬೇಡ. ಅಣ್ಣಪ್ಪನವ್ರೆ, ನಾನು ಪಟಾಪಟ್ಟಿ ಚಡ್ಡಿ ಬನ್ನಿ ವ್ಯಾಪಾರನಾದ್ರು ಮಾಡ್ತೀನಿ, ಆದ್ರೆ ನೀವು ನಾಲಾಯಕು. ನೀನ್ ಹಳ್ಳಿ ಗಮಾರ ಕಣಯ್ಯ, ಅದಕ್ಕೆ ಮಾಡ್ತೀಯಾ? ನಾನು ಹಳ್ಳಿ ಗಮಾರ ಆಗಿರ್ಬೋದು, ಆದ್ರೆ ನೀವು ಎಂಡ್ರು ಗುಲಾಮ. ಯಾಕಿಬ್ರು ಈ ಕೂಗಾಡ್ಕೊಂಡು ನಿಮ್ ಮರ್ಯಾದಿನ ನೀವೇ ತಕೊಳ್ತಿದ್ದೀರಾ? ಮಧು, ಈ ಮನುಷ್ಯ ಬಯಸ್ಕೊಳಕ್ಕೆ ಲಾಯಕು. ಇವ್ರು ಅದು ಏನ್ ಮಾತಾಡ್ತಿದ್ದೀರಾ? ಮಧು, ನಾನು ಇನ್ನು ಪೂರ್ತಿ ಏನು ಹೇಳಿಲ್ಲ. ನೋಡಿದ್ರೆ ಮಧುರ ಅವ್ರೆ, ಅಣ್ಣಪ್ಪನವ್ರು ನಿಮ್ ಮುಂದೆ ಹೆಂಗ್ ಮಾತಾಡ್ತಾರ ಅಂತ. ಸಾಕ್ ಸುಮ್ನಿರ್ತೀರ ಗೌಡ್ರೆ, ಮಾತಾಡೋದ್ರಲ್ಲಿ ನೀವೇನ್ ಕಮ್ಮಿ ಇಲ್ಲ. ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ. ಒಳಕ್ ಹೋಗಿ ಅಂದ್ರು. ಇದೇ ಭಯ ಇರ್ಲಿ, ಗೊತ್ತಲ್ಲ. ಹಲೋ, ನೀವು ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ. ಎಲ್ಲ ಕೆಲಸ ಮುಗಿಸ ಬಂದಿದ್ದೀನಮ್ಮ. ಹೋಗಿ ಅಂದೆ. ಏನ್ ಹೀಗ್ ಜಗಳ ಆಡ್ತಿದ್ರ? ಈಗ ಜಗಳ ಆಡೋದ್ ನಿಲ್ಸಿಲ್ಲ ಅಂದ್ರೆ ನಾವಿಬ್ರು ನಿಮ್ ಜೊತೆ ಜಗಳ ಮಾಡ್ಬೇಕಾಗುತ್ತೆ. ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ. ಚೆನ್ನಾಗಿ ನಡೀತಿದೆ ಮೇಷ್ಟ್ರೆ. ನಿಮ್ ಸ್ಕೂಲ್ ಹೇಗ್ ನಡೀತಿದೆ? ಮಕ್ಳು ಬರ್ತಿದಾರಾ ಅಥವಾ ಗೌರ್ಮೆಂಟ್ ಸ್ಕೂಲ್ ಅಂತ ಯಾರು ಬರ್ತಿಲ್ವಾ? ಹಲೋ, ಓಹೋ, ಗೌರ್ಮೆಂಟ್ ಸ್ಕೂಲಿನ ಮಾಸ್ಟ್ರು ನೀವು ಬಿಡಿಯಪ್ಪ. ಮಕ್ಕಳಿಗೆ ವಿದ್ಯೆ ಹೇಳಿ ಕೊಡ್ತೀರಾ ಇಲ್ವೋ ಗೊತ್ತಿಲ್ಲ, ಆದರೆ ಟೈಮ್ ಟು ಟೈಮ್ ಗಂಟೆ ಹೊಡೆದು ಸಂಬಳ ಮಾತ್ರ ಕರೆಕ್ಟಾಗಿ ತಗೋತೀರಾ. ನನಗೆ ಸಂಸ್ಕಾರ ಅಂದರೆ ಗೊತ್ತಿಲ್ವಾ? ನಿಮ್ಮ ಅಜ್ಜಿ ಶುಂಠಿ ಆ ಸಂಸ್ಕಾರ ಅನ್ನೋದು ಎಲ್ಲಿ ಸಿಗ್ತದೆ ಹೇಳಿ? ಮಾರ್ಕೆಟಲ್ಲಿ ಸಿಗ್ತದಾ? ಅದನ್ನು ತೂಕ ಹಾಕಿ ತಂದು ಬಿಡ್ತೇನೆ. ಸಿಗುದಿಲ್ವಾ? ತೊಂದರೆ ಇಲ್ಲ. ನಿಮ್ಮ ಮಗನ ಹೆಸರು ಹೇಗೂ ಸಂಸ್ಕಾರ ಅಲ್ವಾ, ಅವನನ್ನೇ ಕಂಕುಳಲ್ಲಿ ಕೂರಿಸಿಕೊಂಡು ಓಡಾಡ್ತೇನೆ. ರಾಕಿ, ವಿದ್ಯೆ ಕೊಡೋ ಗುರುಗಳ ಹತ್ರ ಹೇಗ್ ಮಾತಾಡ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲ? ಅದರ ಬಾಬಿ, ನಾನು ಆ ಮೇಷ್ಟ್ರ ಹತ್ರ ವಿದ್ಯೆಯನ್ನೇ ತಗೊಂಡದ್ದು. ರಾಕಿ, just shut up and get out. ಓಕೆ, ಹೋಗ್ತೇನೆ. ಸೀದಾ ಹೋಗಿ ಆ ಮೇಷ್ಟ್ರನ್ನ ಸಂಸ್ಕಾರ ಅನ್ನೋ ರಾಕೆಟ್ನ ತುದಿಯಲ್ಲಿ ಕುಳ್ಳಿರಿಸಿ ಉಡಾಯಿಸಿ ಬಿಡ್ತೇನೆ. ನೋಡಿದ್ರ ಮಧುರವ್ರೆ, ಆ ರಾಕಿ ಅವ್ರು ಹೆಂಗ್ ಮಾತಾಡ್ತಾರೆ ಅಂತ? ರಾಕಿ ಅಷ್ಟೇ ಅಲ್ಲ ಪಾರು, ಇಡೀ ಏರಿಯಾದವ್ರೆ ಹೀಗಾಡ್ತಿದ್ದಾರೆ. ಹೀಗೆ ಬಿಟ್ರೆ ನಮ್ಮ ಏರಿಯಾ ಕೆಟ್ಟ ಹೆಸರು ಬರೋದು ಗ್ಯಾರಂಟಿ. ಇವರಿಂದ ನಮ್ ಬೀದಿ ಐಕ್ಳೆಲ್ಲ ಹಾಳಾಗಕ್ಕಿಲ್ವಾ? ನಮ್ಮ ಏರಿಯಾದಲ್ಲಿ ಈ ರೀತಿ ಮಾತಾಡೋದು ಒಂಥರ ಫ್ಯಾಷನ್ ಆಗ್ಬಿಟ್ಟಿದೆ. ಏರಿಯಾದವ್ರ ಬಗ್ಗೆ ಬಿಡು, ನಮ್ ಜಾನಿ ಮತ್ತೆ ಗೌಡ್ರೆ ಯಾವ ರೀತಿ ಮಾತಾಡ್ಕೊಂಡು ಜಗಳ ಆಡ್ತಿರ್ತಾರ ಅಂತ ನಿನಗೆ ಗೊತ್ತಿಲ್ವಾ? ಹಂಗಾದ್ರೆ ಇದಕ್ಕೇನು ಮಾಡಕ್ಕಾಗಕ್ಕಿಲ್ವಾ? ಆಗಲ್ಲ ಅಂತ ಸುಮ್ಮನೆ ಕೂತ್ರೆ ಏನೂ ಆಗಲ್ಲ. ಇದಕ್ಕಾದಷ್ಟು ಬೇಗ ನಾನು ಫುಲ್ ಸ್ಟಾಪ್ ಇಡ್ತೀನಿ. ಮಧುರವ್ರೆ, ಬಜರಂಗಿ ಇನ್ಸ್ಪೆಕ್ಟರ್ನ ಬರಕ್ಕೆ ಹೇಳಿದೀನಿ ಅಂತ ಹೇಳಿದ್ರಲ್ಲ, ಅವ್ರು ಯಾಕೆ ಇನ್ನೂ ಬಂದಿಲ್ಲ? ಬರ್ತಾರ ಬಿಡು ಪಾರು. ಬಂದೆ ಸುಂದ್ರಿ ಮೇಡಮ್, ಬಂದೆ. ನಮಸ್ಕಾರ ಸುಂದ್ರಿ ಮೇಡಮ್. ಪಾರವ್ರೆ ನಮಸ್ಕಾರ. ನಮಸ್ಕಾರ. ಒಂದು ನಿಮಿಷ. ಅನ್ನೊಂದು ನಂಬರಿಂದಲ್ಲ ಫೋನ್ ಮಾಡಿ. ಹಲೋ, ಯಾತ ನಿನ್ನ ಹೆಂಡತಿ ಓಡಿ ಹೋಯ್ತಾಳ? ನಿನ್ನ ಹೆಂಡತಿ ಓಡಿ ಹೋರ್ ನಾನೆಂತದ ಮಾಡೋಕ್ಕಾಗ್ತ? ಅವಳು ತಪ್ಸ್ಕೆ ಬಂದು ನಮ್ಮನೆ ಬಂದು ಕೂಕೊಂಡು ಅವಳು ನಮ್ಮನೆ ಮಾತಾಡ್ತಿಯಲ್ಲ. ನೀನು ಸಮಯದಿರ ಅವಳು ಎಂತಕ್ಕ ಓಡಿ ಹೋಗ್ತಿದ್ದಾಳೆ? ನಿನ್ನಲ್ಲೇ ಎಂಥದ್ದು ವೀಕ್ನೆಸ್ ಇತ್ತಂದಳೆ. ಆಯ್ತು, ಫಸ್ಟ್ ಅದನ್ನ ಸರಿ ಮಾಡ್ಕೊ. ಹೆಕ್ಕತ್ತಿಂಬಾನೆ. ಏಯ್, ನಮ್ಮ ಪಕ್ಕದ ಮನೆಯಲ್ಲಿ 80 ವರ್ಷದ ನವ ಜೋಡಿ ಇತ್ತು. ಈಗ ಆ ಮುದುಕಿ 10ನೇ ಮಗುಗೆ ತಾಯಿ ಆಯ್ದಾಳು. ಹೆಕ್ಕತ್ತಿಂಬಾನೆ, ನೀನು ನಂಗೆ ಕಂಪ್ಲೇಂಟ್ ಕೊಡೋದು ಬಿಟ್ಟು ಪಕ್ಕದ ಮನೆಯಲ್ಲಿ ಯಾವ ಗಂಡಸು ಕಾರಣ ಇರೋಂದೇಳಿ ಹುಡುಕು. ಅಷ್ಟೊತ್ತಿಗೆ ನಿನ್ನ ಹೆಂಡತಿ ಸಿಗ್ತಾಳೆ. ಈಗ ಇಡ ಇಂಥ ಸಾವು ಮರ್ರ ಹೆಂಡತಿ ಕಳೆದೋ ಇದ್ದಾಳೆ ಅಂದೇಳಿ ನಂಗೆ ಫೋನ್ ಮಾಡಿದ. ನಾ ಎಂತ ಕತ್ಕೊಂಡು ಹೋಯ್ನಾ? ಸಾರಿ ಸುಂದರಿ, ಯಾವುದೋ ತಲೆ ಬಿಸಿ ಕಾಲ್ ಮಾಡ್ದೆ. ಎಂತ ಕರ್ತದ ಹೇಳಿ? ನೀವೇನೋ ದೊಡ್ಡ ಸಂಸ್ಕಾರವಂತರು ಅಂತ ಏನೋ ವಿಷಯ ಹೇಳ್ಬೇಕು ಅಂತ ಕರೆಸ್ದೆ.
ಆದ್ರೆ ನೀವನು ಎಲ್ರಂತೆ ಅಂತ ಪ್ರೂವ್ ಮಾಡ್ಬಿಟ್ರಿ. ಎಂತಕ್ಕೆ ಸುಂದ್ರಿ ಮೇಡಮ್, ಎಂತ ಆಯ್ತು? ನಾನೆಂತ ಮಾಡ್ದೆ? ಮತ್ತಿನ್ನೇನ್ರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ಜನರ ಸಹಾಯಕ್ಕೆ ಸ್ಪಂದಿಸೋ ಬದಲು ನೀವೇ ಅವ್ರಿಗೆ ಬೈತಿದ್ದೀರಾ? ನಾನೀಗ ಯಾರಿಗೆ ಬೈದೆ ಅಂದಳಿ ನೀವು ಈ ನಮ್ನಿ ಮಾತಾಡ್ತಿದ್ರಿ ಸುಂದ್ರಿ ಮೇಡಮ್? ಈಗ ತಾನೆ ಪಾಪ ಯಾರೋ ಅವ್ನ್ ಕಷ್ಟ ಹೇಳ್ಕೊಳಕ್ಕೆ ಅಂತ ನಿಮಗ್ ಫೋನ್ ಮಾಡಿದ್ರೆ ಅವನಿಗೆ ಬೈದ್ ಫೋನ್ ಇಟ್ರಲ್ಲ. ಜನ ಕಷ್ಟನ ನಿಮ್ಮ ಹತ್ರ ಹೇಳ್ಕೊಳ್ದೆ ನಿನ್ ವಾಚ್ಮ್ಯಾನ್ ಹತ್ರ ಹೇಳ್ಕೊಬೇಕಿತ್ತ? ಓ ಅದ ವಿಷಯ. ನಾನು ಅವನಿಗೆ ಬೈದದ್ದಲ್ಲ ಸುಂದ್ರಿ ಮೇಡಮ್, ಬುದ್ಧಿವಾದ ಹೇಳದ್ದ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಬೈಯುದಂದ್ರೆ ಬೇರೆ ಇತ್ತು, ಅದನ್ನು ತೋರ್ಸುದಾ? ಹಲೋ, ಅದ್ರ ಅವಶ್ಯಕತೆ ನಮಗಿಲ್ಲ. ಈಗ ನನ್ನನ್ನು ಎಂತ ಕರ್ಸದಂದಳಿ ಹೇಳಿ, ಇಲ್ದಿರ ನಾ ಹೋತೆ. ಆ ವಿಷಯನ ನಿಮ್ಮ ಹತ್ರ ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ಅರ್ಥ ಆಗಿದೆ. ಸೊ ತಾವು ಹೊರಡ್ಬೋದು. ಸುಂದ್ರಿ ಮೇಡಮ್, ನೀವು ಕರ್ದ್ರಿ ಅಂದಳಿ ಎದ್ದೋ ಬಿದ್ದೋ ಅಂದಳಿ ಓಡಿ ಬಂದಿದೆ. ಈ ನಮ್ನಿ ನಿರಾಸೆ ಮಾಡೋದು ಸರಿಯಾ? ಅಷ್ಟು ದೂರದಿಂದ ಬಂದಿದೆ, ಎಂತ ಕೊಡೋದಿಲ್ಲ? ಈಗೇನು ಬೀಡ ಬೇಕಾ? ಬೀಡ ಬೇಡ ಮರ್ರೆ, ಬೇರೆ ಅಂತಾರ ಕೊಟ್ಟಿರ್ಲ ಹಾಕಿದ್ದಿತ್ತು. ಏನಂದ್ರೆ? ಎಂತ ಇಲ್ಲ ಸುಂದ್ರಿ ಮೇಡಮ್, ನಿಮ್ನ ಕರ್ಸಿ ಊಟ ಹಾಕ್ಸಿ ಕಳ್ಸಕ್ಕೆ ನನ್ನೇನ್ ಮನೇಲಿ ಹಬ್ಬ ಮಾಡ್ತಿಲ್ಲ. ಬೇಕಿದ್ರೆ ಒಂದ್ ಗ್ಲಾಸ್ ನೀರ್ ಕೊಡ್ತೀನಿ, ಕುಡ್ಕೊಂಡು ಹೋಗ್ತಾ ಇರಿ. ವಾಯ್ ಸುಂದ್ರಿ ಮೇಡಮ್, ನನ್ನನ್ನು ಎಂತ ಅಂದಳಿ ಎಣಿಸ್ಕೊಂಡಿರಿ? ನಾನು ಸುಮ್ಮನೆ ಹೋಗಿ ವೈನ್ ಶಾಪ್ ಮುಂದೆ ನಿಂತ್ಕೊಂಡ್ರೆ ಸಾಕು, ನೀರಲ್ಲ ಬೀರೆ ತಂದು ಕೊಡ್ತಾರೆ. ನೀವು ಅದನ್ನ ಕುಡಿಯೋಕೆ ಸರಿ, ಹೋಗಿ. ಮತ್ತೆ ಬರ್ಬೇಡಿ. ಅಡ್ಡಿಲ್ಲ. ಪಾರು, ಈ ಇನ್ಸ್ಪೆಕ್ಟರ್ ಮಾತಲ್ಲಿ ಒಂಚೂರು ವಿನಯ ಸಂಸ್ಕಾರ ಅನ್ನೋದಿಲ್ಲ. ತಾವ್ ಹೇಳಿದ್ದ ಸರಿ ಅನ್ಕೊಂಡ್ಬಿಡ್ತಾರೆ. ಹೌದು ಮಧುರವ್ರೆ, ಇಂಥವ್ರು ಪೊಲೀಸ್ ಅಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದಾನೇ ಜನಗಳಿಗೆ ಸಾನೆ ತೊಂದರೆ ಆಯ್ತಾ ಇರೋದು. ಪಾರು, ಅದು ಅಪಾರ್ಟ್ಮೆಂಟ್ ಅಲ್ಲ, ಡಿಪಾರ್ಟ್ಮೆಂಟ್. ಜಾಡ ಇಂಥವ್ರ ಹತ್ರ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ನನಗೆ ಪೊಲೀಸ್ ಕಮಿಷನರ್ ಪರಿಚಯ ಇದ್ದಾರೆ, ನಾನು ಅವರಿಗೆ ಫೋನ್ ಮಾಡ್ತೀನಿ. ಮಾಡಿ ಮಾಡಿ ಮಾಡಿ. ಹಲೋ ಅಂಕಲ್, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಫೋನ್ ಮಾಡಿದ ವಿಷಯ ಏನು ಅಂದರೆ, ನಮ್ಮ ಏರಿಯಾದಲ್ಲಿ ಎಲ್ಲರೂ ತುಂಬ ಮಿಸ್ಬಿಹೇವ್ ಮಾಡ್ತಿದ್ದಾರೆ, ಅಸಭ್ಯವಾದ ಭಾಷೆ ಯೂಸ್ ಮಾಡ್ತಿದ್ದಾರೆ. ಬೇರೆ ಯಾರೋ ಯಾಕೆ ಅಂಕಲ್, ನಿಮ್ಮ ಬಜರಂಗಿ ಇನ್ಸ್ಪೆಕ್ಟರ್ ಇದ್ದಾರಲ್ಲ, ಅವ್ರಿಗೆ ಯಾರಾದರೂ ಕಂಪ್ಲೇಂಟ್ ಮಾಡಬೇಕು ಅಂತ ಫೋನ್ ಮಾಡಿದ್ರೆ ಅವ್ರ ಹತ್ರನೇ ಅಸಭ್ಯವಾಗಿ ನಡ್ಕೋತಿದ್ದಾರೆ. ಆದಷ್ಟು ಬೇಗ ಇದಕ್ಕೆ ನೀವೇ ಏನಾದರೂ ಪರಿಹಾರ ಕೊಡಬೇಕು. ಥ್ಯಾಂಕ್ ಯು ಅಂಕಲ್, ಬಾಯ್. ಪಾರು, ಇನ್ಮೇಲೆ ನಾವು ಯೋಚನೆ ಮಾಡೋದು ಬೇಡ. ಕಮಿಷನರ್ ಅಂಕಲೇ ಇದಕ್ಕೆ ಆದಷ್ಟು ಬೇಗ ಫುಲ್ ಸ್ಟಾಪ್ ಇಡ್ತಾರಂತೆ. ರೀ ಗೌಡ್ರೆ, ಇಡೀ ಪ್ರಪಂಚದಲ್ಲಿ ನಿಮ್ಮಂತ ಕಚ್ಚಡ ಕಂಜೂಸ್ ನೀಚ ಮನುಷ್ಯನ್ ನೋಡ್ಲೇ ಇಲ್ಲ ರೀ. ಅಣ್ಣಪ್ಪನವ್ರಿ, ನಾನು ಶಾನೆ ಅವುಗಳು ನೋಡಿದ್ನಿ, ಆದ್ರೆ ನಿಮ್ಮಷ್ಟು ವಿಷ ತುಂಬ್ಕೊಂಡ್ರೆ ಅವನ್ನ ನಾನು ನೋಡೇ ಇರಲಿಲ್ಲ. ನೀವು ಬರೀ ಆನಕೊಂಡ ಅಲ್ಲ, ಮನುಷ್ಯರ ಜಾತಿಗೆ ಮಾನದಂಡ. ನಾನು ಗುಳ್ಳೆ ನರಿಗಳನ್ನ ನೋಡಿದೀನಿ ರೀ, ನಿಮ್ ತರ ಸುಳ್ಳೆ ಹೇಳೋ ಸುಳ್ಳೆ ನರಿಗಳನ್ನ ನೋಡಿಲ್ಲ. ನೀವು ಒಂಥರ ನರಿ ವಂಶಕ್ಕೆ ಸೇರಿದವರು. ತೊಂದ್ರೆ ಇಲ್ಲ. ಓ ಅಣ್ಣಪ್ಪನವ್ರಿ, ನಾವು ನರಿ ವಂಶದವ್ರಾದ್ರೆ ನೀವು ಸಂಚು ಮಾಡಿ ಒಂಚಾಕೋ ತೋಳದ ವಂಶಕ್ಕೆ ಸೇರಿದವರು. ನೀವು ಕತ್ತೆ ರೀ. ನೀವು ಅಯ್ಯೋ ಚೊನಿ, ಏನಿದು? ಇದು ಮಾತಾಡೋ ರೀತಿನಾ? ಅದು ಆ ಗೌಡ್ರ ಹತ್ರ ಹೀಗೆ ಮಾತಾಡ್ಬೇಕು. ಆ ಮನುಷ್ಯ ಸಿಗ್ಲಿ ಬೆಂಡೆತ್ ಬ್ರೇಕ್ ಹಾಕ್ಬಿಡ್ತೀನಿ. ಚೊನಿ, ಯಾಕೆ ಈ ತರ ಮಾತಾಡ್ತಿದ್ರಾ? ನೀವ್ಯಾಕೆ ಅವ್ರು ಬೆಣ್ಣೆತ್ಬೇಕು? ಬ್ರೇಕ್ ಹಾಕಕ್ಕ ನನ್ನ ಹತ್ರನೇ ಗಾಂಚಲಿ ಮಾಡ್ತಾರ. ಬಾವು, ಜಾನಿ ಅವ್ರ ಜೊತೆಗೆ ಯಾಕೆ ಸುಮ್ನೆ ಜಗಳ ಮಾಡಿರಿ? ಪಾರು, ಎಂತ ಮಾತು ಅಂತಾಡಿ. ನಾ ಯಾಕೆ ಅವ್ರ ಜೊತೆಗೆ ಜಗಳ ಮಾಡ್ಕೋಲಿ? ಅವ್ರೆ ಕಾಲ್ ಕರ್ಕೊಂಡು ನನ್ನ ಮೇಲೆ ಜಗಳಕ್ಕೆ ಬರ್ತಾವ್ರೆ. ಅವ್ರು ಜಗಳ ಮಾಡ್ಬೇಕಾದ್ರೆ ನಾನು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಲ್ಯಾ? ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡದೆ ಇದ್ರು ಪರವಾಗಿಲ್ಲ, ಅದೇ ಜಗಳ ಮಾಡಬೇಡಿ ಸಾಕು. ಅದೇ ಸಂಸ್ಕಾರವಂತರ ಲಕ್ಷಣ. ಈ ಸಂಸ್ಕಾರದ ಬಗ್ಗೆ ನಮ್ಮ ಹತ್ರ ಎಲ್ಲ ಮಾತಾಡ್ಬೇಡ ಮಧು. ಯಾಕೆ ಮಾತಾಡ್ಬಾರ್ದು ಬಾವು? ನೀವ್ ಯಾಕೆ ಸಂಸ್ಕಾರ ಇಲ್ದಿರೋರ್ ತರ ಆಡಿರಿ? ಅದು ಈಗಿನ ಕಾಲದಲ್ಲಿ ಕೆಟ್ಟದಕ್ಕೆ ಮರ್ಯಾದೆ ಸಿಗೋದು. ನೀನ್ ಹೇಳ್ದಾಗೆ ಸಂಸ್ಕಾರ ವಿನಯಕ್ಕೆ ಮರ್ಯಾದೆ ಸಿಗಲ್ಲ. ಜಾನಿ, ನೀವ್ ಹೇಳೋ ತರ ಏನೂ ಇಲ್ಲ. ಈಗಿನ ಕಾಲದಲ್ಲೂ ಒಳ್ಳೆಯವ್ರಿಗೆ ಸಂಸ್ಕಾರವಂತರಿಗೆ ಮರ್ಯಾದೆ ಸಿಗುತ್ತೆ. ಬೆಂಗಳೂರಲ್ಲಿ ನಡೆದಿರೋ ಸರ್ವೆ ಪ್ರಕಾರ ಮಾಡ್ರನ್ ಕಾಲೋನಿ ಜನ, ಅದರಲ್ಲೂ ಗಂಡಸರು ತುಂಬಾನೇ ಕೆಟ್ಟೋಗ್ಬಿಟ್ಟಿದ್ದಾರೆ, ತುಂಬಾನೇ ತರಲೆಗಳಾಗ್ಬಿಟ್ಟಿದ್ದಾರೆ. ತುಂಬಾ ಕೆಟ್ಟಾಗಿ ಮಾತಾಡ್ತಾ, ಕೆಟ್ಟಾಗಿ ವರ್ತನೆ ಮಾಡ್ತಾ, ಸಂಸ್ಕಾರ, ವಿನಯ, ವಿನಮ್ರತೆನ ಸ್ವಲ್ಪನೂ ಉಳಿಸ್ಕೊಂಡಿಲ್ಲ. ಅದಕ್ಕೆ ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರು ಒಂದು ಬಹುಮಾನನ ಘೋಷಣೆ ಮಾಡಿದ್ದಾರೆ. ಮಾಡ್ರನ್ ಕಾಲೋನಿ ಜನ ಯಾರು 1 ವಾರಗಳ ತನಕ ಸಂಸ್ಕಾರವಂತರಾಗಿ, ವಿನಯವಂತರಾಗಿ, ವಿನಮ್ರತಾಶೀಲವಾಗಿರ್ತಾರೋ ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ 5 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ನಮಸ್ಕಾರ. ಜಗ
ನಮಸ್ಕಾರ ಪರವರೇ. ಯಾನಾಯ್ತು ಜಾನಿ ಅವರೇ, ನೀವ್ಯಾಕೆ ನಂಗೆ ನಮಸ್ಕಾರ ಮಾಡ್ತಿದ್ದೀರಿ? ನೀವು ದೊಡ್ಡವರು, ನಾನು ಚಿಕ್ಕವಳು, ನೀವು ನಂಗೆ ಹಂಗೆಲ್ಲ ನಮಸ್ಕಾರ ಮಾಡಬಾರ್ದು. ಇಲ್ಲ ಪರವರೇ, ಚಿಕ್ಕವರು ದೊಡ್ಡವ್ರಿಗೆ, ದೊಡ್ಡವರು ಚಿಕ್ಕವ್ರಿಗೆ ಮರ್ಯಾದೆ ಕೊಡೋದನ್ನೇ ಸಂಸ್ಕಾರ ಅನ್ನೋದು. ಜಾನಿ ಅವರೇ, ನೀವು ಯಾಕೆ ಹಿಂಗೆ ಬಕ್ಕೊಂಡು ನಿಂತಿದ್ದೀರಿ? ಸರಿಯಾಗಿ ನಿಂತ್ಕೊಳ್ಳಿ. ಸಂಸ್ಕಾರ, ವಿನಯ, ವಿನಮ್ರಶೀಲತೆ ಅನ್ನುವ ಭಾರ ನನ್ನ ಹೆಗ್ಲ ಮೇಲಿದೆ, ಅದಕ್ಕೆ ನಾನು ಹೀಗಿದ್ದೀನಿ. ಜಾನಿ ಅವರೇ, ನಿಮ್ಮ ಹೆಗಲ ಮೇಲೆ ಏನೋ ಭಾರ ಇದೆ ಅಂತ ಹೇಳಿದ್ರಿ, ಏನು ಕಾಣಿಸ್ತಾನೆ ಇಲ್ಲ. ತುಂಬಾ ಚೆನ್ನಾಗಿ ತಮಾಷೆ ಮಾಡ್ತೀರಿ. ಮಹಾಪ್ರಭುಗಳು, ನಿಮ್ಮ ಪಾದಾರವಿಂದಗಳಿಗೆ ಈ ದಾಸನ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರಗಳು, ದಯಮಾಡಿ ಸ್ವೀಕರಿಸಿ. ನಮಸ್ಕಾರಗಳು. ನಿಮಗೂ ಈ ದಾಸನ ಸಾಷ್ಟಾಂಗ ನಮಸ್ಕಾರಗಳು, ದಯವಿಟ್ಟು ಸ್ವೀಕರಿಸಬೇಕು. ನೀವಿಬ್ರು ಯಾಕೆ ಹಿಂಗೆ ಬಕ್ಕೊಂಡು ನಿಂತಿದ್ದೀರಿ? ನಡ ಮುರಿದೋಯ್ತದೆ, ಸರಿಯಾಗಿ ನಿಂತ್ಕೊಳ್ಳಿ. ಪಾರೋರೆ, ಇದೇ ನಮ್ಮ ಸಂಸ್ಕಾರ, ಸಂಸ್ಕೃತಿ. ನೀವು ನನ್ನ ಅವ್ರಿಗೆ ಇವರು ಅಂತೆಲ್ಲ ಯಾಕೆ ಕರೀತಿದ್ದೀರಿ? ಹೆಣ್ಣೈಕ್ಳಿಗೆ ಮರ್ಯಾದೆ, ಗೌರವ ಕೊಡೋದು ನಮ್ಮ ಸಂಸ್ಕಾರ, ಸಂಸ್ಕೃತಿ. ಇದು ನಮ್ಮ ವಂಶ ಪಾರಂಪರಿಕವಾಗಿ ಬೆಳೆದು ಬಂದಿದೆ. ಮುತ್ತಿನಂತ ಮಾತು. ಸಂಸ್ಕಾರ ಉಳಿದಿರುವುದೇ ನಿಮ್ಮಂಥವರಿಂದ. ಹಾಗೆಲ್ಲ ಹೇಳ್ಬೇಡಿ, ಅದು ಉಳಿದಿರೋದೇ ನಿಮ್ಮಂಥವರಿಂದ. ಇಲ್ಲ ಪ್ರಭು, ನಾನು ನಿಮ್ಮ ಕಾಲಿನ ಧೂಳಿಗೆ ಸಮಾನ. ನೀವು ನನ್ನ ಕಾಲಿನ ಧೂಳಿಗೆ ಸಮಾನಾದರೆ ನಾನು ಆ ಧೂಳಿನ ಕಣಕ್ಕೆ ಸಮಾನ. ಅವರು ಸರಿ ಸಮಾನರೇ. ಬೇರೆ ಸಮಾಚಾರಗಳು ಏನಿಲ್ಲ ಪ್ರಭು, ಹೀಗೆ ವಾಯುವಿಹಾರಕ್ಕೆಂದು ಹೊರಟಿದ್ದೆ. ಪಾರುವರನ್ನು ಮಾತನಾಡಿಸಿ ಹೋಗೋಣವೆಂದು ಬಂದೆ. ಆಗಲಿ. ನಿಮ್ಮ ಏಕಾಂತಕ್ಕೆ ಭಂಗ ತರುವುದಿಲ್ಲ. ನೀವು ಮಾತನಾಡಿ, ನಾನು ಹೋಗ್ತೀನಿ. ಇಲ್ಲ ಪ್ರಭು, ನೀವು ಇಲ್ಲೇ ಇರಿ. ನಾನು ಇಲ್ಲೇ ಇದ್ರೆ ಅದು ನಮ್ಮ ಸಂಸ್ಕಾರಕ್ಕೆ ವಿರುದ್ಧ ಆಯ್ತದೆ. ನೀವು ಮಾತಾಡಿ, ನಾವು ಹೋಗ್ತೀನಿ. ನೀವು ಹೋದ ಮೇಲೂ ನಾನು ಇಲ್ಲೇ ಇದ್ದರೆ ನನ್ನ ಸಂಸ್ಕಾರಕ್ಕೆ ವಿರುದ್ಧವಾಗುತ್ತದೆ. ನೀವಿಲ್ಲೇ ಇರಿ. ಇಲ್ಲ ನೀವಿರಿ, ನಾವು ಹೋಗ್ತೀನಿ. ಇಲ್ಲ ಪ್ರಭು, ನೀವಿಲ್ಲೇ ಇರಿ. ಇಲ್ಲ ನೀವಿರಿ, ನಾವು ಹೋಗ್ತೀನಿ. ಇಲ್ಲ ಪ್ರಭು, ನೀವು ಇಲ್ಲೇ ಇರಿ. ಇಲ್ಲಪ್ಪ, ನೀವಿಬ್ರು ಇಲ್ಲೇ ಇರಿ, ನಾನೇ ಹೋಗ್ತೀನಿ. ಶ್ರೀ ರಾಮ ಚಂದ್ರ ಗೌಡ. ಮಧುರ ಅವರೇ ನಮಸ್ಕಾರ. ನಮಸ್ಕಾರ ಗೌಡ್ರೆ. ಇದ್ಯಾಕೆ ರೀತಿ ಬೆಂಡಾಗ್ ಮಾತಾಡ್ತಿದ್ರಾ? ಸ್ಟ್ರೈಟ್ ಆಗಿ ನಿಂತ್ಕೊಂಡು ಮಾತಾಡಿ, ಇಲ್ಲ ಸೊಂಟ ಮುರಿದೋಗುತ್ತೆ. ಮಧುರ ಅವರೇ, ನಿಮ್ಗೆ ಮತ್ತೊಮ್ಮೆ ನಮಸ್ಕಾರ. ಯಾಕೆ ನಿಂತ್ಕೊಂಡೆ ಮಾತಾಡ್ತಿದ್ರಾ? ಬನ್ನಿ ಕೂತ್ಕೊಳ್ಳಿ. ಧನ್ಯವಾದಗಳು ಮಧುರ ಅವರೇ. ಗೌಡ್ರೆ, ನೀವ್ ಈ ರೀತಿ ಮಾತಾಡೋದ್ ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ. ನೀವ್ ಇಷ್ಟೊಂದು ಸಂಸ್ಕಾರವಂತರು ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಮಧುರ ಅವರೇ, ನಾನು ಮೊದ್ಲಿಂದನೂ ಸಂಸ್ಕಾರವಂತನಿ. ಹೌದಾ? ಹ್ಞೂ ಮಧುರ ಅವರೇ. ನಾವು ಊಟದೇಟಗಲ್ಲಿಯೇ ನಮ್ಮವ್ವ ಅಪ್ಪನಿಗೆ ನಮ್ಮ ಮೈನವ್ರು ಹೇಳಿದ್ರಂತೆ, ನಿಮ್ಮೊಟ್ಟಿಗೆ ಸಂಸ್ಕಾರ ಬಂದದ ಅಂತ. ಆದ್ರೆ ಗೌಡ್ರೆ, ನಿಮ್ಗೆ ಸಂಸ್ಕಾರ ವಿನಯ ಎಲ್ಲ ಈಗ ಬಂದಿದೆ, ಮುಂಚೆ ಇರ್ಲಿಲ್ವಲ್ಲ. ಮಧುರ ಅವರೇ, ಈಗಿನ ಕಾಲದಲ್ಲಿ ಜನಗಳು ಸರಿ ಇಲ್ಲ ಅನ್ನಿ, ಯಾರಿಗೂ ಸಂಸ್ಕಾರನೇ ಇಲ್ಲ. ಅದಕ್ಕೆ ನಾನು ಒಂದೊಂದ್ಸತ ನನ್ನ ಸಂಸ್ಕಾರ ಶೀಲತೆಯಿಂದ ಆಚೆ ಬಂದ್ಬಿಡ್ತೀನಿ. ಪ್ರಭುಗಳು ದಯಮಾಡಿಸ್ಬೇಕು. ಈ ದಾಸನ ಅನಂತನಂತ ನಮಸ್ಕಾರಗಳನ್ನ ಸ್ವೀಕರಿಸಬೇಕು. ಪ್ರಭುಗಳೇ, ನಿಮಗೂ ಕೂಡ ನನ್ನ ಕಡೆಯಿಂದ ನಮಸ್ಕಾರ, ದಯಮಾಡಿ ಸ್ವೀಕರಿಸಿ. ಮಧುರ ಅವರೇ, ನಮ್ಮ ಮನೆಗೆ ಅತಿಥಿಗಳು ಬಂದಿದ್ದಾರೆ, ಹೋಗಿ ಕಾಫಿ ಮಾಡ್ಕೊಂಡ್ ಬನ್ನಿ. ನಾನಾ? ಹೌದು ಮಧುರ ಅವರೇ, ನೀವೇ. ಸರಿ. ಸಾರಿ, ಕಾಲು ಹುಡುಕಿದೆ ಅನ್ಸುತ್ತೆ, ಮೇಲೆತ್ತಿ. ಮಧುರ ಅವರೇ, ನಾನು ಸಂಸ್ಕಾರವಂತ, ನಾನು ಹೇಗೆ ನಿಮ್ಮನ್ನು ಮೇಲೆತ್ತಲಿಕ್ಕಾಗತ್ತೆ? ಪ್ರಭುಗಳೇ, ನೀವೇ ಸಹಾಯ ಮಾಡಿ. ಪ್ರಭುಗಳೇ, ನೀವಿರ್ಬೇಕಾದ್ರೆ ನಾವು ಅವ್ರನ್ನ ಹೇಗೆ ಮೇಲೆತ್ತಿ ನಿಲ್ಸಕ್ಕಾಗತ್ತೆ? ಅದು ನಮ್ಮ ಸಂಸ್ಕಾರಕ್ಕೆ ವಿರುದ್ಧವಾಗುತ್ತದೆ. ನೀವೇ ಅವ್ರನ್ನ ಮೇಲೆತ್ತಿ ನಿಲ್ಲಿಸ್ಬಿಡಿ, ದಯಮಾಡಿ. ಪ್ರಭುಗಳೇ, ನೀವು ನಮ್ಮ ಅತಿಥಿಗಳು. ನಿಮ್ಮ ಮುಂದೆ ನಾನು ತಲೆ ಎತ್ತಿ ನಿಂತರೆ ನಮ್ಮ ಸಂಸ್ಕಾರಕ್ಕೆ ವಿರುದ್ಧವಾಗುತ್ತದೆ. ಮೊದಲು ನೀವು ತಲೆ ಎತ್ತಿ ನಿಲ್ಲಿ. ಈ ಗೌಡ್ರೆ, ಸೊಂಟ ಮುರಿದೋಗ್ತಿದೆ, ಮೊದಲು ಸರಿಯಾಗಿ ನಿಂತ್ಕೊಳ್ರಿ. ಎಂಥ ಮಾತು ಪ್ರಭುಗಳೇ, ನಾನು ನಿಮ್ಮೊಟ್ಟಿಗೆ ಅತಿಥಿ ಆದರೆ ನೀವು ಆತಿಥ್ಯ ಕೊಡ್ತಾ ಇರೋ ದೇವರು, ನೀವು ನನ್ನ ಮುಂದೆ ತಲೆ ತಗ್ಗಿಸಿ ನಿಲ್ಲಬಾರ್ದು, ಮೊದಲು ತಲೆ ಎತ್ಕೊಂಡು ನಿಂತ್ಕೊಳ್ಳಿ. ಜಾನಿ, ಕಾಲ್ ತುಂಬಾ ನೋಯ್ತಿದೆ, ಪ್ಲೀಸ್ ಹೆಲ್ಪ್ ಮಾಡಿ. ಪ್ರಭುಗಳೇ, ವಿನಮ್ರತೆಯಿಂದ ಕೇಳ್ಕೊಳ್ತಿದ್ದಾರೆ, ಅವ್ರನ್ನ ಮೊದಲು ಮೇಲೆತ್ತಿ. ಇಲ್ಲ ಪ್ರಭುಗಳೇ, ನೀವು ಮೊದಲು. ಇಲ್ಲ ಪ್ರಭುಗಳೇ, ತಾವು. ಇಲ್ಲ ಪ್ರಭುಗಳೇ, ನೀವು ಮೊದಲು. ಇಲ್ಲ ಪ್ರಭುಗಳೇ, ತಾವು. Stop it! ಯಾರು ಎತ್ತದ್ ಬೇಡ, ನಾನೇ ಹೋಗ್ತೀನಿ. ಜಾನೆ, ಏನು ಹಗ್ಲೊತ್ನೆಲ್ಲ ಕನ್ಸ್ ಕಾಣ್ತಿದ್ದೀರಾ?
ಆಕ್ಚುಲಿ ಏನ್ ಮಾಡ್ತಿದ್ದೀರಾ? ನಾನು ಸಂಸ್ಕಾರವಂತ, ಅದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀನಿ. ನನ್ ಕಾಲ್ ಜಾರ್ ಬಿದ್ದಾಗ ಹೆಲ್ಪ್ ಮಾಡ್ಲಿಲ್ಲ, ಈಗ ಸಂಸ್ಕಾರದ ಬಗ್ಗೆ ಮಾತಾಡ್ತಿದ್ದೀರಾ? ಕ್ಷಮಿಸಿ ಮಧುರ ಅವರೇ, ಪಕ್ಕದಲ್ಲಿ ಬೇರೆಯವರು ಇದ್ದಾಗ ಅವ್ರನ್ನ ಓವರ್ಟೇಕ್ ಮಾಡೋದು ಸಂಸ್ಕಾರವಂತರ ಲಕ್ಷಣ ಅಲ್ಲ, ಅದಕ್ಕೆ ಸುಮ್ಮನೆ ಇದ್ದೆ. ಜಾನಿ, ಯಾರಾದ್ರೂ ಕಾಲ್ ಜಾರ್ ಬಿದ್ದಾಗ ಅವ್ರಿಗೆ ಹೆಲ್ಪ್ ಮಾಡದೇ ಇರೋದು ಸಂಸ್ಕಾರವಂತರ ಲಕ್ಷಣನಾ? ಏನ್ ಮಾಡೋದು ಮಧುರ ಅವರೇ, ಸಂಸ್ಕಾರ ಅನ್ನೋದು ಅದನ್ನೇ ಹೇಳುತ್ತೆ. ಜಾನಿ, ನೀವು ಸಂಸ್ಕಾರವಂತರಾಗಿರೋದು ನನಗೂ ಇಷ್ಟನೇ, ಆದ್ರೆ ನಿಮ್ ಸಂಸ್ಕಾರ ಯಾರಿಗೂ ತೊಂದರೆ ಕೊಡಬಾರ್ದು ಅಷ್ಟೇ. ಮಧುರ ಅವರೇ, ನನ್ನ ಸಂಸ್ಕಾರ ಯಾರಿಗೆ ತೊಂದರೆ ಕೊಟ್ಟಿದೆ ಅಂತ ಸ್ವಲ್ಪ ಹೇಳ್ತೀರಾ? ಬೇರೆ ಯಾರಿಗ್ ತೊಂದರೆ ಆಗ್ಬೇಕು? ನನ್ಗೆ ತೊಂದರೆ ಆಗ್ತಿರೋದು. ಸಂಸ್ಕಾರ ಅನ್ನೋದು ಇರಬೇಕು, ಆದ್ರೆ ಯಾವ್ದು ಟೂ ಮಚ್ ಆಗ್ಬಾರ್ದು. ಜಾನಿ, ನಂಗೆ ತುಂಬಾ ತಲೆ ನೋಯ್ತಿದೆ, ಹೋಗಿ ಕಾಫಿ ಮಾಡ್ಕೊಂಬನ್ನಿ. ನೋಡಿ ಮಧುರ ಅವರೇ, ಮನೆ ಗಂಡಸು ಎಷ್ಟೇ ನಾಲಾಯಕ್ಕಾಗಿದ್ರು ಅವನ ಕೈಲಿ ಅಡುಗೆ ಕೆಲಸ ಮಾಡಿಸ್ಬಾರ್ದು, ಅದು ಸಂಸ್ಕಾರಕ್ಕೆ ವಿರುದ್ಧ. ಅದೆಲ್ಲ ಗೃಹಿಣಿ ಮಾಡಬೇಕಾಗದ್ದು. ಹೌದಾ? ಇದಕ್ಕೂ ಮುಂಚೆ ನೀವು ಯಾವತ್ತು ಅಡ್ಗೆ ಮನೆಗೆ ಹೋಗಿ ಅಡ್ಗೆ ಮಾಡೇ ಇಲ್ವಾ? ಮಾಡಿದ್ದೀನಿ ಮಧುರ ಅವರೇ, ಆದ್ರೆ ಆಗ ನಾನು ಸಂಸ್ಕಾರಶೀಲತೆಯಿಂದ ಹೊರಗಡೆ ಇದ್ದೆ. ಶಟ್ ಅಪ್ ಜಾನಿ. ಮಧುರ ಅವರೇ, ನೀವು ಹೀಗೆಲ್ಲ ಮಾತಾಡಬಾರ್ದು, ಅದು ಸಂಸ್ಕಾರಶೀಲತೆಯಿಂದ ಹೊರಗುಳಿಯುತ್ತೆ. ನೀವೇನಾದರೂ ಅಡುಗೆ ಮನೆ ಕಡೆ ಹೋಗೋದಾದ್ರೆ ನನಗೊಂದು ಕಪ್ ಕಾಫಿ ಮಾಡ್ಕೊಂಬನ್ನಿ. ನಾನಾ? ಹೌದು ಮಧುರ ಅವರೇ, ನೀವೇ. ದಯವಿಟ್ಟು ಸ್ವಲ್ಪ ದಾರಿ ಬಿಡಿ. ಸಿಎನಹಳ್ಳಿ ಕುಮಾರ್ ಅವರೇ, ನಾನು ಶ್ರೀರಾಮಚಂದ್ರಗೌಡ ಮಾತಾಡ್ತಾ ಇದ್ದೀನಿ. ಹೌದು ಹೌದು, ಪಟಾಪಟಿ ಚಡ್ಡಿ ಬನ್ನಿನ ಮಾರೋ ಶ್ರೀರಾಮಚಂದ್ರಗೌಡನೇ. ನೀವು ನನಗೆ ಕೊಡಬೇಕಾಗಿರೋ 2 ಲಕ್ಷ ರೂಪಾಯಿನ ಕೊಟ್ಬಿಡಿ, ನಿಮಗೆ ಶಿರಬಾಗಿ ನಮಸ್ಕರಿಸ್ತೀನಿ. ಆಗಲಿ ರೀ ಗೌಡ್ರೆ, ನೀವು ಯಾವಾಗಲೂ ನಿಮ್ಮ ದುಡ್ಡು ವಸೂಲಿ ಮಾಡೋದ್ರಲ್ಲೇ ಬಿಸಿ ಆಗಿರಿ. ನನ್ನ ಸಂಬಳ ಯಾವಾಗ ಕೊಡ್ತೀರಾ? ಬರಬೇಕು ಮಹಾಪ್ರಭುಗಳು, ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು. ಏನಾಗಿದೆ ಗೌಡ್ರೆ, ನಿಮಗೆ ತಲೆಗಿಲ್ಲ ಏನಾರ ಕೆಟ್ಟೋಗೈತಾ? ಚೆನ್ನಾಗಿದ್ದೀನಿ. ಮತ್ತೆ ಯಾಕೆ ಹಿಂಗೆ ಬಕ್ಕೊಂಡು ಮಾತಾಡ್ತಿದ್ದೀರಾ? ನೀವು ನಮ್ಮ ಮಟ್ಟಿಗೆ ಬಂದಿರೋ ಅತಿಥಿಗಳು ಅಂದರೆ ದೇವ್ರಿಗೆ ಸಮಾನ. ಅಂದ್ರೆ ನನ್ನ ಕಣಿಗೆ ದೇವ್ರ ಥರ ಕಾಣಿಸ್ತಿದ್ದೀನ? ಹೌದು. ಮತ್ತೆ ಯಾಕೆ ದೇವ್ರನ್ನ ನಿಲ್ಲಿಸ್ಕೊಂಡೆ ಮಾತಾಡ್ತಿದ್ದೀರಾ? ಕ್ಷಮೆ ಇರಲಿ, ಗೊತ್ತಾಗ್ಲಿಲ್ಲ. ಬನ್ನಿ. ಗೌಡ್ರೆ, ನಿಜವಾಗ್ಲೂ ನಾನು ನಿಮ್ಮ ಕಣಿಗೆ ಭಗವಂತ ಥರ ಕಾಣಿಸ್ತಿದ್ದೀನ? ಮಹಾಪ್ರಭುಗಳೇ, ನೀವು ಭಗವಂತನ ಥರ ಕಾಣಿಸೋದಲ್ಲ, ದಿಟ್ಟವಾಗ್ಲೂ ಭಗವಂತನೇ. ಹಾಗಾದ್ರೆ ಭಗವಂತ ಹೇಳ್ದಂಗೆ ಮಾಡ್ತೀರಾ? ಅಪ್ಪಣೆ ಆಗಲಿ, ಶಿರಸಾವಹಿಸಿ ಪಾಲಿಸ್ತೀನಿ. ಇಲ್ಲಿವರೆಗೂ ಈ ಭಗವಂತಗೆ ಎಷ್ಟು ಸಂಬಳ ಕೊಡಬೇಕೋ ಅದನ್ನೆಲ್ಲ ಚಿಕ್ತ ಮಾಡಿ, ಆಗ ಈ ಭಗವಂತ ಫುಲ್ ಖುಷಿವ. ಎಂಥ ಮಾತು ಭಗವಂತ! ಭಗವಂತನಿಗೆ ಎಲ್ಲಾದರೂ ಸಾಲ ತೀರ್ಸಕ್ಕಾಯ್ತದ? ನಿಮ್ಮ ಆಶೀರ್ವಾದದಿಂದನೇ ಬದುಕ್ತಾ ಇರೋದು. ರೀ ಗೌಡ್ರೆ, ನನ್ನನ್ನೇನು ದಡ್ಡ ಅಂದ್ಕೊಂಡಿದ್ದೀರಾ? ಮಹಾಪ್ರಭುಗಳೇ, ಎಂಥ ಮಾತು! ನೀವು ದೇವ್ರ ಸಮಾನ, ನೀವು ದಡ್ಡರಲ್ಲ. ನಾನು ದಡ್ಡ. ನೀವು ದಡ್ಡ ಅಲ್ಲ, ದೊಡ್ಡ ಪಾಕಡ. ನೀವು ಸಂಬಳ ಕೊಡೋರ್ಗು ನನ್ನಿಂದ ಹೋಗಲ್ಲ. ಮಹಾಪ್ರಭುಗಳೇ, ನೀವು ನನಗೆ ಪಾಕಡ ಅನ್ನಿ, ಪಕೋಡ ಅನ್ನಿ. ಪಾಕಡ ಅಂದರೆ ಆಶೀರ್ವಾದ ಅನ್ಕತೀನಿ, ಪಕೋಡ ಅಂದರೆ ಪ್ರಸಾದ ಅನ್ಕೊಂಡ್ ಬಾಯಿಗೆ ಹಾಕತೀನಿ. ಏನಾಗಿದೆಯಪ್ಪ ಈ ಗೌಡ್ರಿಗೆ? ಎಷ್ಟು ಬೈದ್ರು ಕೋಪನೆ ಬರಲ್ವ ನಿಮ್ಗೆ? ಬರಲ್ಲ. ಹಾಗಾದ್ರೆ ನೀವು ಗಂಡಸೇ ಅಲ್ಲ, ಗಂಡಸ ಜಾತಿಗೆ ಅವಮಾನ. ಭಗವಂತ ಹೇಳಿದ್ಮೇಲೆ ಸರಿಯಾಗಿರುತ್ತೆ ಕಂಬುಡಿ. ಗೌಡ್ರೆ, ನೀವು ಹಿಂಗೆಲ್ಲ ಡವ್ ಮಾಡ್ತಿರೋದು ನೋಡಿದ್ರೆ ನನಗೆ ಸಂಬಳ ಕೊಡದೆ ಕಾಗೆ ಆರ್ಸೋಕೆ ಪ್ಲಾನ್ ಮಾಡಿದ್ದೀರಾ ಅನ್ಸುತ್ತೆ. ಭಗವಂತ ಹೇಳಿದ್ಮೇಲೆ ಸರಿಯಾಗಿರುತ್ತೆ ಕಂಬುಡಿ. ಗೌಡ್ರೆ, ನೀವು ಮಾಡ್ತಾ ಇರೋ ಈ ಕೆಲಸಕ್ಕೆ ಕೋಪ ಬರ್ತಾ ಇದೆ, ಆದ್ರೆ ಹೊಡಿಯಕ್ಕೆ ಇವತ್ತು ಮೂಡಿಲ್ಲ, ನಾಳೆ ಬರ್ತೀನಿ. ಮಾತ್ರೆ ತಕೊಂಬನ್ನಿ, ಅದನ್ನ ತಂದೆ ಹೊಡಿತೀನಿ. ಮಹಾಪ್ರಭುಗಳು. ಶ್ರೀ, ಏನಾಗಿದ್ದು ನಿಮ್ಗೆ? ಆ ಕೆಲಸದ ನಿಮ್ನ ಆ ಪಾರ್ಟಿ ಬೈದ್ರು ಹರಕಿಸ್ಕೊಂಡು ನಿಂತಿದ್ರಲ್ಲ, ತಿರುಗಿಸ್ ನಾಲ್ಕು ಬಿಡೋದಲ್ವಾ? ನೋಡಿ ಪಾಂಡುಪುರದ ರುಕ್ಮಿಣಿ ಅವರೇ, ಅವ್ರೇನೋ ಅಂದ್ರು ಅಂತ ನಾವು ಹಾಗೆ ಅಂದ್ಬಿಟ್ರೆ ಅದು ನಮಗೆ ಸಂಸ್ಕಾರ ಅನ್ನಿಸ್ಕೊಳ್ಳಲ್ಲ. ಮಣ್ಬಿತ್ತು ನಿಮ್ ಸಂಸ್ಕಾರಕ್ಕೆ. ಥೂ, ನಿಮ್ಮ ಆಶೀರ್ವಾದ. ಮಧುರವ್ರೆ, ಕೂತ್ಕೋ ಪಾರು. ಯಾಕೆ ಮಧುರವ್ರೆ ಈ ಪಾರ್ಟಿ ಬೇಜಾರಲ್ಲಿದ್ದೀರಿ? ಏನು ಅಂತ ಹೇಳಿ ಪಾರು, ಜಾನಿ ಯಾವಾಗ ನೋಡಿದ್ರು ಸಂಸ್ಕಾರ ಅನ್ಕೊಂಡು ನನ್ನ ಮಾತೇ ಕೇಳ್ತಿಲ್ಲ. ನನ್ನ ನೋಡ್ದಾಗೆಲ್ಲ ತಲೆ ತಗ್ಗಿಸ್ಕೊಂಡು ನಮಸ್ಕಾರ ಮಧುರ ಅವ್ರೆ ಅಂತಿರ್ತಾರೆ. ನನ್ನ ಮುಖನೂ ನೋಡ್ತಿಲ್ಲ ಗೊತ್ತಾ? ಸೇಮ್ ಟಿಂಚ್. ಪಾರು, ಅದು ಟಿಂಚ್ ಅಲ್ಲ, ಪಿಂಚು. ಜಾಡ. ನಮ್ಮ ಭಾವನು ನನ್ನ ಮುಖಾನೇ ನೋಡ್ತಾ ಇಲ್ಲ. ನಮ್ಮ ಭಾವನ ಕೆಲಸದಾಳು ಬಂದು ಅವ್ರನ್ನ ಆ ಪಾರ್ಟಿ ಬಾಯಿಗೆ ಬಂದಾಗ ಬೈದ್ರು, ಅವ್ರ ಮೇಲೆ ಒಸಿನೋ ಕೋಪ ಮಾಡ್ಕೊಳ್ದೆ ಅವ್ರನ್ನ ಭಗವಂತ ಪ್ರಭು ಅಂತೆಲ್ಲ ಮಾತಾಡ್ತಿದ್ರು. ಇವ್ರಿಬ್ರಿಗೂ ಏನಾಗಿದೆ? ಮೊದ್ಲೇ ಚೆನ್ನಾಗಿತ್ತು, ಒಂದ್ಸಲ ಜಗಳಾಡ್ತಿದ್ರು, ಇನ್ನೊಂದ್ಸಲ ಚೆನ್ನಾಗಿರೋರು. ಈಗ ಸಂಸ್ಕಾರ ಅಂತ ಅದೇನ್ ನಾಟಕ ಆಡ್ತಿದ್ರೋ ಒಂದು ಅರ್ಥ ಆಗ್ತಿಲ್ಲ. ಬನ್ನಿ 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 ಬನ್ನಿ. ಪಾರು, ಅವ್ರು ಬಂದ್ರು, ಅವ್ರ ಕಡೆ ನೋಡ್ಬೇಡ, ಟಿವಿ ಹಾಕ್ತೀನಿ ನೋಡು. ನಮಸ್ಕಾರ ಮಧುರ ಅವ್ರಿಗೆ. ನಮಸ್ಕಾರ ಪಾರು ಅವರೇ.
ಪ್ರಭುಗಳೇ, ನೀವು ನಮ್ಮನೆ ಅತಿಥಿ, ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ. ಎಂಥ ಮಾತು ಪ್ರಭುಗಳೇ, ಹಟ್ಟಿಗೆ ಬಂದ ಅತಿಥಿಗಳನ್ನ ಸತ್ಕಾರ ಮಾಡೋರು ದೇವ್ರಿಗೆ ಸಮಾನ. ಮೊದಲು ನೀವು ಕೂತ್ಕೊಳ್ಳಿ. 1 ನಿಮಿಷ, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಹೇಳಿ. ಅದರಲ್ಲೂ ಮಾಡ್ರನ್ ಕಾಲೋನಿ ಜನ ಏನೇ ಕೆಲಸ ಮಾಡ್ತಿರೋ ಅದನ್ನೆಲ್ಲ ಬಿಟ್ಟು ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. 2 ದಿನದಿಂದ ಸಂಸ್ಕಾರಶೀಲತೆ ಬಗ್ಗೆ ಮಾತಾಡಿ 5 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದ್ದ ನಮ್ಮ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರು ತಮ್ಮ ಸಹೋದ್ಯೋಗಿಯೊಂದಿಗೆ ಅಸಭ್ಯವಾಗಿ ಮಾತನಾಡಿ ಅವರೇ ಸ್ವತಃ ಸಂಸ್ಕಾರಶೀಲತೆಯನ್ನು ಕಳೆದುಕೊಂಡಿದ್ದಾರೆ. ಆದ್ದರಿಂದ ಅವರು ಘೋಷಿಸಿದ್ದ 5 ಲಕ್ಷ ರೂಪಾಯಿ ಬಹುಮಾನವನ್ನು ಸರ್ಕಾರ ರದ್ದುಗೊಳಿಸಿದೆ. ಪಟ್ಟಿ ಚಟಿ ಬನ್ನಿ, ಏನ್ರಿ ಹಂಗ್ ನೋಡ್ತೀರಾ? ಒಂದು 4 ಕಣ್ಣಪ್ಪನವ್ರಿ, ಯಾಕೆ ಹಿಂಗೆ ಹರ್ಚ್ಕೊಂಡ್ರಿ? ನೀವ್ಯಾಕೆ ನಾನು ಗುರಾಯಿಸ್ತಾ ಇದ್ದೀರಿ? ನಾನು ಗುರಾಯಿಸ್ತೀನಿ, ಏನ್ರಿ ಮಾಡ್ತೀರಾ? ನಾನು ಗುರಾಯಿಸ್ತೀನಿ, ನೀವೇನು ಮಾಡಿರಿ? ಅಂದ್ರೆ ನೀವಿಬ್ರು ಸಂಸ್ಕಾರವಂತರು ಅಂತ ತೋರಿಸಿ 5 ಲಕ್ಷ ಬಹುಮಾನ ಗೆಲ್ಲಕ್ಕೆ ಇಷ್ಟೆಲ್ಲ ನಾಟಕ ಮಾಡಿದ್ರಾ? ಇನ್ನೀ ನಾಟಕ ಮುಂದುವರಿಸ್ಬೇಡಿ, ನಿಮ್ ತವ ಅದೇ ಇಲ್ಲ.